ನೋಡಿ ಮೊದಲನೇ ಕ್ವಶನ್ ಹೀಗಿದೆ. ಇಫ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್ ಮೀನ್ಸ್ MPS equals to 0.4 and marginal propensity to invest means MPI equals to 0.8. ಕ್ಯಾಲ್ಕುಲೇಟ್ ದ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಅಬ್ಸರ್ವ್ ಅಂತ ಹೇಳಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ನೋಡಿ 1.2 1 0.12 ಆ್ಯಂಡ್ 1.4 ಅಂತ ಹೇಳಿ. ಇಲ್ಲಿ ವೆರಿ ಸಿಂಪಲ್ ಫ್ರೆಂಡ್ಸ್. ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಅಬ್ಸರ್ವ್ ಈಕ್ವಲ್ಸ್ ಟು ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್ ಆರ್ ಕನ್ಸಂಪ್ಷನ್ ಪ್ಲಸ್ MPI ಮೀನ್ಸ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಇನ್ವೆಸ್ಟ್ಮೆಂಟ್. ಸೊ ಇದನ್ನು ಹಾಕ್ಕೊಂಡಾಗ ನಮಗೆ ಆನ್ಸರ್ ಸಿಗುತ್ತೆ. ಸೊ ಏನಂತ ಹೇಳಿದ್ರೆ MPS ಎಷ್ಟು ಅಂತ ಕೊಟ್ಟಿದ್ದಾರೆ, 0.4 ಅಂತ ಹೇಳಿ ಕೊಟ್ಟಿರೋದನ್ನು ನೋಡ್ಬೋದು. ಸೊ ಇಲ್ಲಿ ನಾವು 0.4 ಪ್ಲಸ್ MPI ಎಷ್ಟು ಕೊಟ್ಟಿದ್ದಾರೆ, ಸೊ 0.8 ಕೊಟ್ಟಿದ್ದಾರೆ. ಸೊ 0.8 ಹಾಕ್ಕೋಬೇಕು. ಇವೆರಡನ್ನು ಆ್ಯಡ್ ಮಾಡಿದವಾಗ ನಮಗೆ ಸಿಗುವಂಥದ್ದು 1.2 ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ A ಈಸ್ ರೈಟ್ ಆನ್ಸರ್ ಅಂತ ಹೇಳ್ಬಹುದು. ಸೆಕೆಂಡ್ ಕ್ವಶನ್ ಹೀಗಿದೆ. ಇನ್ ಎ 2 ಸೆಕ್ಟರ್ ಮಾಡೆಲ್ B ಈಕ್ವಲ್ಸ್ ಟು ಚೇಂಜ್ ಟು ಕನ್ಸಂಪ್ಷನ್ ಡಿವೈಡೆಡ್ ಬೈ ಚೇಂಜ್ ಟು ಇನ್ಕಮ್ ಈಕ್ವಲ್ಸ್ ಟು 0.5. ಅದೇ ರೀತಿಯಾಗಿ ಎ ಮಾಡೆಲ್ನಲ್ಲಿ ಚೇಂಜ್ ಟು ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಚೇಂಜ್ ಟು ಇನ್ಕಮ್ ಈಕ್ವಲ್ಸ್ ಟು 0.5. ಇಫ್ ಆಟೋನಮರ್ ಇನ್ವೆಸ್ಟ್ಮೆಂಟ್ ಇನ್ ದ ಎಕಾನಮಿ ಇನ್ಕ್ರೀಸಸ್ ಬೈ ₹1, ವಾಟ್ ವಿಲ್ ಬಿ ದ ಟೋಟಲ್ ಚೇಂಜ್ ಇನ್ ಇನ್ಕಮ್ ಅಂತೇಳಿ 4 ಆಪ್ಷನ್ಗಳನ್ನು ಕೊಟ್ಟಿರೋದನ್ನು ನೋಡಬಹುದು. ಸೊ ಇಲ್ಲಿ 2 ಮಾಡೆಲನ್ನು ಹಾಕ್ಕೋಬೇಕಾಗುತ್ತೆ. ಸೊ B ಆ್ಯಂಡ್ A. ಸೊ ಇಲ್ಲಿ ನೋಡಿ B ಏನಿದೆ, ಚೇಂಜ್ ಟು ಕನ್ಸಂಪ್ಷನ್ ಡಿವೈಡೆಡ್ ಬೈ ಚೇಂಜ್ ಟು ಇನ್ಕಮ್ ಈಕ್ವಲ್ಸ್ ಟು 0.5 ಇದೆ. ಅದೇ ರೀತಿಯಾಗಿ ಯಾವುದೇ A ಏನಿದೆ, ಚೇಂಜ್ ಟು ದ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಚೇಂಜ್ ಟು ದ ಇನ್ಕಮ್ ಈಕ್ವಲ್ಸ್ ಟು 0.5 ಇದೆ. ಸೊ ಎರಡೂ ಈಕ್ವಲ್ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟು ₹1 ರೈಸ್ ಆದಾಗ, ಸೊ ₹1 ರೈಸ್ ಆದವಾಗ ನಾವು ಏನು ಮಾಡಬೇಕು ಅಂತ. ಸೊ ಇಲ್ಲಿ ಹಾಗಾಗಿ ಇದು ಏನಿದೆ B, ಅದನ್ನು ಹಾಗೆ ಹಾಕೋತೀನಿ. 0.5 ಅದರಲ್ಲಿ ಏನೂ ಚೇಂಜಸ್ ಇಲ್ಲ, ಈಕ್ವಲ್ಸ್ ಟು ಚೇಂಜ್ ಟು ದ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಚೇಂಜ್ ಟು ದ ಇನ್ಕಮ್ ಈಕ್ವಲ್ಸ್ ಟು ಎಷ್ಟು, ₹1 ರೈಸ್ ಆಗಿರೋದೆ. ಅದಕ್ಕೆ ನಾನೇನು ಮಾಡ್ತೀನಿ, 0.5 ಈಕ್ವಲ್ಸ್ ಟು ಇನ್ವೆಸ್ಟ್ಮೆಂಟ್ ₹1 ರೈಸ್ ಆಗಿದೆ, ಚೇಂಜ್ ಟು ದ ಇನ್ಕಮ್. ಇವೆರಡನ್ನು ನಾನು ಟ್ರಾನ್ಸ್ಮಿಷನ್ ಮಾಡ್ಕೊಳ್ತೀನಿ. ಸೊ ಟ್ರಾನ್ಸ್ಮಿಷನ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಚೇಂಜ್ ಟು ದ ಇನ್ಕಮ್ ಏನಿದೆ ಅದು ಈಕ್ವಲ್ಸ್ ಟು ಇಂದ ಲೆಫ್ಟ್ ಸೈಡಿಗೆ ಬರುತ್ತೆ. ಅದೇ ರೀತಿಯಾಗಿ 0.5 1ಗೆ ಡಿನೋಮಿನೇಟರ್ ಆಗಿ ಬರೋದನ್ನು ನೋಡಬಹುದಾಗಿರುತ್ತೆ. ಸೊ ಚೇಂಜ್ ಟು ದ ಇನ್ಕಮ್ ಈಕ್ವಲ್ಸ್ ಟು 1/0.5. ಸೊ ಈಗ 5 1s 5 2s ಕ್ಯಾನ್ಸಲ್. ಸೊ ಹಾಗಾಗಿ ಇಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ನಮಗೆ ಅಂತೇಳಿದ್ರೆ 2 ಆಗುತ್ತೆ. ಸೊ ಹಾಗಾಗಿ ಆನ್ಸರ್ A ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬಹುದು ಸ್ನೇಹಿತರೆ. ಕ್ವಶನ್ ಹೀಗಿದೆ ನೋಡಿ, ಗಿವನ್ C ಈಕ್ವಲ್ಸ್ ಟು 200 ಮೀನ್ಸ್ ಕನ್ಸಂಪ್ಷನ್ ಫಂಕ್ಷನ್ 200 ಪ್ಲಸ್ 0.5y. ಅದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ 200, ಗೌರ್ಮೆಂಟ್ ಎಕ್ಸ್ಪೆಂಡಿಚರು 50. ಸೊ ವೇರ್ C ಕನ್ಸಂಪ್ಷನ್, I means investment, G means government expenditure and Y means income. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಈಕ್ವಿಲಿಬ್ರಿಯಮ್ ಆಫ್ ಇನ್ಕಮ್ ಅಂತ ಹೇಳಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಇನ್ಕಮನ್ನು ಫೈಂಡ್ ಮಾಡೋದ್ರಿಂದ ಸೊ Y ಈಕ್ವಲ್ಸ್ ಟು C ಪ್ಲಸ್ I ಪ್ಲಸ್ G ಅಂತೇಳಿ ಫಾರ್ಮುಲಾವನ್ನು ಹಾಕ್ಕೊಳ್ತೇನೆ. ಸೊ ಇಲ್ಲಿ C ಏನು ಕೊಟ್ಟಿದ್ದಾರೆ, 200 ಪ್ಲಸ್ 0.5y ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 200 ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು 200 ಹಾಕ್ಕೊಳ್ತೀನಿ. ಇನ್ನು ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಏನು ಕೊಟ್ಟಿದ್ದಾರೆ ಅದು 50 ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿ ಎಲ್ಲ ಅಂದರೆ 0.5y ಮಾತ್ರ ಇದು ಆಲ್ಫಾ ನ್ಯೂಮೆರಿಕಲ್ ಅಂದರೆ ಆಲ್ಫಾಬೆಟಿಕಲ್ ನಂಬರ್ ಜೊತೆ ಇರೋದು. ಇನ್ನು ಉಳಿದಿರ್ತಕ್ಕಂಥದ್ದೆಲ್ಲ ನಂಬರ್ಸೇ ಆಗಿರೋದ್ರಿಂದ y ಈಕ್ವಲ್ಸ್ ಟು 450 ಆಗಿರುತ್ತೆ. ಸೊ ಎಲ್ಲವನ್ನೂ ಕೂಡ ಹ್ಯಾಡ್ ಅಂದರೆ ಪ್ಲಸ್ ವ್ಯಾಲ್ಯೂಸೇ ಇರೋದ್ರಿಂದ ಹ್ಯಾಡಿಷನ್ ಮಾಡ್ಕೊಬೇಕು. 450 ಪ್ಲಸ್ 0.5y ಆಗುತ್ತೆ. ಸೊ ಈಗ ಇಲ್ಲಿ 0.5y ಲೆಫ್ಟ್ ಸೈಡ್ಗೆ ಇಂದ ಲೆಫ್ಟ್ ಸೈಡ್ಗೆ ನಾನು ಟ್ರಾನ್ಸ್ಮಿಷನ್ ಮಾಡಿಕೊಂಡ್ರೆ ಅದು ಪ್ಲಸ್ ವ್ಯಾಲ್ಯೂ ಇದ್ದಿದ್ದು ಮೈನಸ್ 0.5y ಆಗುತ್ತೆ. ಸೊ ಈಗ ಇಂದ ರೈಟ್ ಸೈಡಲ್ಲಿ ಉಳಿಯುವಂಥದ್ದು 450 ಅಷ್ಟೇ. ಸೊ ಈಗ ಇಲ್ಲಿ ಏನಿಲ್ಲ ಅಂದರೆ 1 ಇದೆ. ಸೊ 1ನಲ್ಲಿ 0.5y ಹೋಯ್ತು ಅಂದರೆ 1yನಲ್ಲಿ
5y ಹೋಯ್ತು ಅಂತ ಹೇಳಿದ್ರೆ 0.5y ಉಳಿಯೋದು. ಸೊ ಈ ಕಡೆ 450 ಹ್ಯಾಸ್ ಇಟ್ ಇಸ್ ಹಾಗೆ ಇರುತ್ತೆ. ಸೊ ಈಗ ಟ್ರಾನ್ಸ್ಮಿಷನ್ ಮಾಡ್ಕೊಳ್ತೀನಿ, ಆಗ y ಅಷ್ಟೇ ಉಳಿಯುತ್ತೆ ಲೆಫ್ಟ್ ಸೈಡಲ್ಲಿ. ಈಗ 450 ಡಿನೋಮಿನೇಟರಾಗಿ 0.5 ಬರೋದನ್ನು ನೋಡ್ತೀವಿ. ಸೊ ಇವೆರಡನ್ನು ನಾವು ಡಿವೈಡ್ ಮಾಡಿದ್ರೆ ನಮಗೆ ಬರುವಂಥ ಆನ್ಸರ್ ಎಷ್ಟಾಗಿರುತ್ತೆ? ಸೊ 900 ಆಗಿರುತ್ತೆ. ಸೊ ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬೋದು ಸ್ನೇಹಿತರೆ. In an economy, the GDP deflator is found to be 110 for the current year if the GDP has regressive an annual growth rate of 15% in the same year. So then the rate of growth of real GDP ಅಂತ ಹೇಳಿ ನಮಗೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅಲ್ಲಿ 5 ರಿಯಲ್ ಜಿ ಡಿ ಪಿ 5%, 10 and 15, 16 ಅಂತೇಳಿ. ಸೊ ನೋಡಿ 5, 10, 15 and 16 ಅಂತ ಇದು ಆಪ್ಷನ್ಸ್. ಸೊ ನೋಡೋಣ ಬರೋ ಆನ್ಸರ್ ಏನು ಬರುತ್ತೆ ಅಂತೇಳಿ. ಸೊ ಗ್ರೋತ್ ರೇಟ್ ಆಫ್ ಈಕ್ವಲ್ಸ್ ಟು 110 ಮೈನಸ್ 100 ಡಿವೈಡೆಡ್ ಬೈ 100 ಅಂತ. ಅಂದರೆ ಇಲ್ಲಿ 110ಅಲ್ಲಿ ಆನ್ಸರ್ ಅಂದರೆ 110ಅಲ್ಲಿ 100 ಹೋಯಿತು ಅಂತ ಹೇಳಿದ್ರೆ ಬರುವಂಥದ್ದು 10 ಅಷ್ಟೇ. ಸೊ 100 ಇಂಟು 100 ಇದನ್ನು ನಾವು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿಕೊಂಡಾಗ 100 1 100 ಕ್ಯಾನ್ಸಲ್ ಆಗುತ್ತೆ. ಸೊ 10 1 10, ಸೊ 10% ಹೌದಲ್ವಾ. ಸೊ ಇವಾಗ ನಾವು ಫೈಂಡ್ ಮಾಡಬೇಕಾಗಿರೋದೇನು? ರಿಯಲ್ ಜಿ ಡಿ ಪಿಯನ್ನು ನೋಡಿ. ಜಿ ಡಿ ಪಿ ಡಿಫ್ಲೇಟರ್ನಲ್ಲಿ ನಾಮಿನಲ್ ಜಿ ಡಿ ಪಿ ಮೀನ್ಸ್ ಕರೆಂಟ್ ಆನ್ಯುಯಲ್ ಗ್ರೋತ್ ರೇಟನ್ನು ಮೈನಸ್ ಮಾಡಿದ್ರೆ ನಮಗೆ ಬರುವಂಥದ್ದು ಗ್ರೋತ್ ಆಫ್ ರಿಯಲ್ ಜಿ ಡಿ ಪಿ ಬಂದಿರುತ್ತೆ. ಸೊ ಜಿ ಡಿ ಪಿ ಡಿಫ್ಲೇಟರ್ ಎಷ್ಟು ಬಂದಿದೆ? ನಮಗೆ 10 ಬಂದಿದೆ. ಅದೇ ರೀತಿಯಾಗಿ ನಾಮಿನಲ್ ಜಿ ಡಿ ಪಿ ಎಷ್ಟಿದೆ ಅಂತ ಹೇಳಿದ್ರೆ 15 ಅಂತೇಳಿ 15% ಕೊಟ್ಟಿದ್ದಾರೆ. ಸೊ 15ಅನ್ನು ಮೈನಸ್ ಮಾಡಬೇಕು. ಸೊ 10ಅಲ್ಲಿ 15 ಹೋದರೆ ನಮಗೆ -5 ಬರುತ್ತೆ. ಸೊ -5 ಈಸ್ ಎ ಗ್ರೋತ್ ರೇಟ್ ಆಫ್ ರಿಯಲ್ ಜಿ ಡಿ ಪಿ ಅಂತೇಳಿ ಹೇಳ್ಬೋದು. ಸೊ ಆನ್ಸರ್ ಈಸ್ ಫಸ್ಟ್ ಒನ್ ಈಸ್ ಎ ರೈಟ್ ಆನ್ಸರ್ ಅಂತ. -5 ಈಸ್ ಎ ರಿಯಲ್ ಜಿ ಡಿ ಪಿ ಆಗಿರುತ್ತೆ. Demand function QD means quantity of demand equals to 500 minus 20p. Supply function quantity of supply equals to 250 plus 30p. So given the demand and supply functions of a commodity, calculate equilibrium price and equilibrium quantity of these commodities ಅಂತ ಹೇಳಿ ಕ್ವಶನನ್ನು ಕೊಟ್ಟಿರೋದನ್ನು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ quantity of demand should be equal to quantity of supply. So quantity of demand ಏನು ಕೊಟ್ಟಿದ್ದಾರೆ? 500 minus 20p. ಅದೇ ರೀತಿಯಾಗಿ ಕ್ವಾಂಟಿಟಿ ಆಫ್ ಸಪ್ಲೈ ಎಷ್ಟು ಕೊಟ್ಟಿದ್ದಾರೆ? 250 plus 30p. ಸೊ ಇಲ್ಲಿ ಆಲ್ಫಾ ನ್ಯೂಮರಿಕಲ್ ನಂಬರ್ಸ್ ಅಂದರೆ ಆಲ್ಫಾಬೆಟಿಕಲ್ ನಂಬರ್ಸ್ ಜೊತೆ ಇರ್ತಕ್ಕಂತಹ ನಂಬರ್ಸ್ನೇ ಒಂದು ಕಡೆ, ನ್ಯೂಮರಿಕಲ್ ನಂಬರ್ಸ್ನೇ ಒಂದು ಕಡೆ ಮಾಡ್ಕೋತೀನಿ ನೋಡಿ. 500 ಅದೇ ರೀತಿಯಾಗಿ ಈಸಿಕ್ವಲ್ಟಿಂದ ರೈಟ್ ಸೈಡಲ್ಲಿ ಇರ್ತಕ್ಕಂತಹ 250ಯನ್ನು ಲೆಫ್ಟ್ ಸೈಡ್ಗೆ ನಾವು ಟ್ರಾನ್ಸ್ಮಿಷನ್ ಮಾಡಿಕೊಂಡ್ರೆ ಪ್ಲಸ್ 250 ಇದ್ದಿದ್ದು -250 ಆಗುತ್ತೆ. ಅದೇ ರೀತಿಯಾಗಿ ಈಸಿಕ್ವಲ್ಟಿಂದ ಆ ಕಡೆ ಉಳಿಯುವಂಥದ್ದು 30p ಅಷ್ಟೇ. ಸೊ ಇನ್ನು ಲೆಫ್ಟ್ ಸೈಡಲ್ಲಿ ಇರ್ತಕ್ಕಂತಹ 20p -20pಯನ್ನು ರೈಟ್ ಸೈಡಿಗೆ ಟ್ರಾನ್ಸ್ಮಿಷನ್ ಮಾಡಿದ್ರೆ +20p ಆಗಿ ಪರಿಣಮಿಸೋದನ್ನು ನೋಡಬಹುದು. ಇನ್ನು 500ನಲ್ಲಿ 250 ಹೋಯಿತು ಅಂತ ಹೇಳಿದ್ರೆ 250 ನಮಗೆ ಆನ್ಸರ್ ಮಿಕ್ಕುತ್ತೆ. ಇನ್ನು ಇವೆರಡನ್ನು ಆ್ಯಡ್ ಮಾಡಿದ್ರೆ 50p ಆಗುತ್ತೆ. ಸೊ ಅದೇ ರೀತಿಯಾಗಿ 250 ಇನ್ನು ಈ ಆಲ್ಫಾ ನ್ಯೂಮರಿಕಲ್ ನಂಬರ್ ಜೊತೆ ಇರ್ತಕ್ಕಂತಹ ನಂಬರನ್ನು ನಾವು ಟ್ರಾನ್ಸ್ಮಿಷನ್ ಮಾಡಿದ್ರೆ ಅದು ಡಿನೋಮಿನೇಟರ್ ಆಗಿ ಪರಿಣಮಿಸುತ್ತೆ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಿದೆ. ಸೊ p ಈಕ್ವಲ್ಸ್ ಟು 250 by 50 ಅಂದರೆ 0 0 ಕ್ಯಾನ್ಸಲ್ಲು, 5 1 5 5 ಕ್ಯಾನ್ಸಲ್ ಆಗುತ್ತೆ. ಸೊ ಅಂದರೆ p ಈಕ್ವಲ್ಸ್ ಟು 5 ಬರೋದನ್ನು ನೋಡ್ಬೋದು. ಅಂದರೆ p ಯ ವ್ಯಾಲ್ಯೂ 5 ಆಗಿರುತ್ತೆ. ಸೊ ಈಗ ಈ ಒಂದು 5ಅನ್ನು ನಾವು ಡಿಮಾಂಡ್ ಫಂಕ್ಷನ್ಗೆ ಮತ್ತು ಸಪ್ಲೈ ಫಂಕ್ಷನ್ಸ್ಗೆ ಹಾಕಿ ಆನ್ಸರನ್ನು ತೆಗಿಬೇಕಾಗುತ್ತೆ. ಅಂದರೆ
ಡಿಮಾಂಡ್ ಫಂಕ್ಷನ್ ಏನು ಕೊಟ್ಟಿದ್ದಾರೆ, ಕ್ವಾಂಟಿಟಿ ಆಫ್ ಡಿಮಾಂಡ್ 500 ಮೈನಸ್ 20 ಪಿ ಹೌದಲ್ವಾ. ಸೊ ಈಗ 500 ಮೈನಸ್ 20 ಪಿ ವ್ಯಾಲ್ಯೂ 5 ಇದೆ. ಸೊ 500 ಮೈನಸ್ 5 ಟು 10 ಮೀನ್ಸ್ ಅಂದರೆ 100 ಆಗುತ್ತೆ. ಸೊ 500ಅಲ್ಲಿ 100 ಹೋಯಿತು ಅಂತ ಹೇಳಿದ್ರೆ 400. ಸೊ ಕ್ವಾಂಟಿಟಿ ಆಫ್ ಡಿಮಾಂಡ್ ಬಂದಂಥ ಆನ್ಸರು 400 ಆಗಿದೆ. ಅದೇ ರೀತಿಯಾಗಿ ಕ್ವಾಂಟಿಟಿ ಆಫ್ ಸಪ್ಲೈದು ಏನು ಕೊಟ್ಟಿದ್ದಾರೆ ಫಂಕ್ಷನ್ನು ಅದನ್ನು ಹಾಕೋಬೇಕು. ಕ್ವಾಂಟಿಟಿ ಆಫ್ ಸಪ್ಲೈ ಈಕ್ವಲ್ಸ್ ಟು 250 ಪ್ಲಸ್ 30 ಪಿ ಕೊಟ್ಟಿದ್ದಾರೆ. ಸೊ ಈಗ 250 ಪ್ಲಸ್ 30 ಪಿ ವ್ಯಾಲ್ಯೂ 5 ಇದೆ. ಸೊ ಇಲ್ಲಿ 250 ಪ್ಲಸ್ 3 5 15 ಅಲ್ವಾ. ಸೊ 15 ಅಂದರೆ 150 ಆಯಿತು. ಸೊ 250 ಪ್ಲಸ್ 150ನ ಆ್ಯಡ್ ಮಾಡಿದ್ರೆ ನಮಗೆ ಬರುವಂಥ ಆನ್ಸರ್ ಏನಾಗಿರುತ್ತೆ, 400 ಆಗಿರುತ್ತೆ. ಸೊ ಕ್ವಾಂಟಿಟಿ ಆಫ್ ಡಿಮಾಂಡ್ ಶುಡ್ ಬಿ ಈಕ್ವಲ್ ಟು ಕ್ವಾಂಟಿಟಿ ಆಫ್ ಸಪ್ಲೈ ಅಂತೇಳಿ ಈ ಮೂಲಕ ಹೇಳ್ಬೋದು. ಸೊ ಎರಡೂ ಕೂಡ 400 ಬಂದಿದೆ, ಈಕ್ವಲ್ ಆಗಿದೆ ಕ್ವಾಂಟಿಟಿ ಆಫ್ ಡಿಮಾಂಡ್ ಆ್ಯಂಡ್ ಕ್ವಾಂಟಿಟಿ ಆಫ್ ಸಪ್ಲೈ ಅಂತ. ಸೊ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ. ಇದುವರೆಗೂ ನೀವು ನನ್ನ ಒಂದು ವಿಡಿಯೋವನ್ನು ನೋಡಿದರೆ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, PDO ವಿಲೇಜ್ ಅಕೌಂಟೆಂಟ್ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ, GPSTR, HSTR ಇನ್ನೂ ಮುಂತಾದಂತಹ ಎಲ್ಲ ರೀತಿಯಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥ ನಿಮಗೆಲ್ಲ ಉಚಿತವಾಗಿ ನೋಟ್ಸ್ಗಳು, ಕ್ವಿಜ್ಗಳು ಮತ್ತು ಟೆಸ್ಟ್ ಸರಣಿಗಳು ಮತ್ತು ದಿನನಿತ್ಯ ಪತ್ರಿಕೆಗಳ ಪೇಪರ್ ಕಟ್ಟಿಂಗ್ಸ್ಗಳು ಪ್ರತಿಯೊಂದನ್ನು ಕೂಡ A1 ರಿಸೋರ್ಸ್ ಫಾರ್ ಎಜುಕೇಟ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ನಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದ್ದು, ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಒಂದು ಅಡ್ರೆಸ್ಸನ್ನು ಶೇರ್ ಮಾಡಿರ್ತೇನೆ. ಸೊ ನೀವು ಅಲ್ಲಿ ವಿಸಿಟ್ ಮಾಡೋದ್ರ ಮೂಲಕ ಉಚಿತವಾಗಿ ಸಬ್ಸ್ಕ್ರೈಬರ್ಸ್ ಆಗ್ಬೋದು ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.